ಈರಣ್ಣ ರೆಡ್ಡಿ ಅವರನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು. ಇದಕ್ಕೆ ಸರಿಯಾದ ಕಾರಣ ಕೊಟ್ಟು MLA ಅವರು ಅವ್ರನ್ನ ವರ್ಗಾವಣೆ ಮಾಡಿಸ್ಬೇಕು. ಹಾಗೂ ಬರುವ ಶುಕ್ರವಾರ ದಿನ ಏನು ಬಂದು ಕರೆ ಕೊಟ್ಟಿದ್ದಾರಲ್ಲ, ಆ ಕರೆಗೆ ನಮ್ಮ ಸಂಘಟನೆಯ ಸಂಪೂರ್ಣ ವಿರೋಧ ಇದೆ. ಅದನ್ನು ಮೀರಿ ಏನವರು ಬಂದನ್ನು ಕರೆ ಕೊಟ್ಟಿದ್ದು ಬಂದನ್ನು ಯಶಸ್ವಿ ಮಾಡಿದರೆ ನಾವು ಶಿರಟ್ಟಿ ತಾಲೂಕನ್ನು ಬಂದ್ ಮಾಡಲ್ಲ. ಗದಗ ಜಿಲ್ಲೆಯಲ್ಲೇ SP ಆಫೀಸ್ ಮುಂದೆ ನಾವು ನಮ್ಮ ಸಂಘಟನೆಯಿಂದ ಹೋರಾಟ ಕೊಂಡಿರ್ತೀವಿ. DC ಅವ್ರಿಗೆ ತಿಳಿಸ್ತೀವಿ, ಆಮೇಲೆ ಮಾನ್ಯ ವಸ್ತುವರಿ ಮಿನಿಸ್ಟರ್ ಆದ HK ಪಾಟೀಲ್ ಸಾಹೇಬರಿಗೆ ತಿಳಿಸ್ತೀವಿ ಅಂತೇಳಿ ನಾನು ಮುಗಿಸ್ತೀನಿ. ಧನ್ಯವಾದ. ಮೊನ್ನೆ ಗದಗ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಾಜು ಖಾನಪ್ಪನವರು ಒಂದು ಹೇಳಿಕೆ ಕೊಡ್ತಾರೆ. ಶಿರಟ್ಟಿಯನ್ನು ಬಂದ್ ಕರೆ ಕೊಡ್ತೀವಿ, ಎಲ್ಲರೂ ಬಂದು ಆ ಬಂದ್ ಕರೆಗೆ ದಯವಿಟ್ಟು ಎಲ್ಲರೂ ಪಾತ್ರರಾಗಿರಿ ಅಂತಂದೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ. ಏನಪ್ಪ ಅಂದ್ರೆ ಶಿರಟ್ಟಿಯಲ್ಲಿ ಭಾವ್ಯಕತೆ ನಾಡಿದು ಶಿರಟ್ಟಿ. ಇವತ್ತಿನವರೆಗೂ ಇಲ್ಲಿ ಯಾವುದೇ ಥರ ಕೋಮು ಗಲಭೆ ಆಗಲಿ ಗಲಾಟೆ ಆಗಲಿ ಯಾವುದೂ ಇಲ್ಲ. ಇಲ್ಲಿ ಒಂದು ಹಿಂದೂ ಆಯಿತು ಮುಸ್ಲಿಮ್ಸ್ ಆಯಿತು ಎಲ್ಲ ಸರ್ವ ಜನಾಂಗನೂ ಒಂದೇ ಅನ್ನೋಂಥ ಭಾವನೆಯಲ್ಲಿ ನಾವು ಶಿರಟ್ಟಿ ತಾಲೂಕಿನಲ್ಲಿದ್ದೀವಿ. ಸಂಘಟನೆ ಮಾಡೋಕ್ಕೆ ನೂರಾರು ಜಿಲ್ಲೆಗಳಿದಾವೆ, ನೂರಾರು ತಾಲೂಕುಗಳಿದಾವೆ. ಸಮಸ್ಯೆಗೆ ಏನು ಬಗೆಹರಿಸಬೇಕು, ಸಮಸ್ಯೆ ಯಾವ ಥರ ಆಗಿದೆ, ಏನು ಸಮಸ್ಯೆ, ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸಗಳಲ್ಲಿ ತಾವಿರಬೇಕು. ಅದು ಬಿಟ್ಟು ಈ ಕೋಮು ಗಲಭೆ ಸೃಷ್ಟಿ ಆಗೋಂಥ ಕೆಲಸ ಆಗಬಾರ್ದು. ಬಂದ್ ಕೆರೆ ಕೊಡೋದ್ರಿಂದ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ, ರೈತಾಪಿ ವರ್ಗದವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಮ್ದು ಅದಕ್ಕೆ ವಿರೋಧಿ ಐತಿ. ಅದ್ರ ಜೊತೆಗೆ ಇವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂಥ ಈರಪ್ಪ ರೆಡ್ಡಿ ಅವರನ್ನ ವರ್ಗಾವಣೆ ಮಾಡ್ಬೇಕಂತಂದು ಹೇಳಿ ಅವರು ಈ ಒಂದು ಬಂದ್ ಕರೆಯನ್ನ ಕರೆದಿದ್ದಾರೆ. ಆದ್ರೆ ನಮ್ದು ಅದಕ್ಕೆ ವಿರೋಧಿ ಐತಿ. ಯಾಕಪ್ಪ ವಿರೋಧಿ ಐತಿ ಅಂದಾಗ, ಇವತ್ತು ಇಸ್ಪೇಟ್ ಆಡೋವನ ಜೊತೆ ಅವ್ನು ಹೊಡೆದ್ರು ಬಡಿದ್ರು ಅಂತಂದು ಹೇಳಿ ನೀವು ವಿರೋಧಿ ಮಾಡತ್ತೀರಿ. ನಾಳೆ ಇನ್ನೊಬ್ಬ ಹುಟ್ಕೊಂತಾನ, ಕಳು ಮಾಡೋ ಹುಟ್ಕೊಂತಾನ, ದರೋಡೆಕೋರ ಹುಟ್ಕೊಂತಾನ, ಕೊಲೆ ಮಾಡೋ ಹುಟ್ಕೊಂತಾನ, ಹಲ್ಲೆ ಮಾಡೋ ಹುಟ್ಕೊಂತಾನ, ಡ್ರಗ್ಸ್ ಮಾರೋ ಹುಟ್ಕೊಂತಾನ, ಗಾಂಜಾ ಮಾರೋ ಹುಟ್ಕೊಂತಾನ. ಮತ್ತು ಅವಾಗ ಸಂಘಟನೆದವ್ರು ಬಿಡಿಸ್ಕೊಂಡ್ ಬರ್ತಾರೆ. ಬಿಡಪ್ಪ ನಾವೇನು ಮಾಡಿದ್ರು ನಡೀತೈತಿ ಅನ್ನೋಂಥ ಒಂದು ಮಟ್ಟದಲ್ಲಿ ಜನರ ತಲೆಯಲ್ಲಿ ಬರ್ತದ. ಅದಕ್ಕೆ ದಯವಿಟ್ಟು ಆ ಆಸ್ಪತ್ರೆ ಕೊಡಬಾರ್ದು. ಇದು ನಮ್ಮ ಹೋರಾಟ ದಯವಿಟ್ಟು. ಯಾಕಂದ್ರೆ ಇದು ನಮ್ಮ ಹೋರಾಟ ಎದಕ್ಕಂದ್ರೆ ಇವತ್ತ ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಹಿಂದೂ ಮುಸ್ಲಿಂ ಸಂವಿಧಾನದಲ್ಲಿ ಮುಸ್ಲಿಮ್ಸ್ ಏನು ವಿರೋಧಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದು ಹೋಗಿದಾರ. ಸಂವಿಧಾನದಲ್ಲಿ ಅವ್ರೇನು ಮನುಷ್ಯರು ಅಲ್ವಾ, ಅವರು ಮುಸ್ಲಿಮ್ಸ್ ಅಲ್ಪಸಂಖ್ಯಾತರು ಅವ್ರನ್ನ ವಿರೋಧಿ ಮಾಡೋದು ಇಂಥವೆಲ್ಲ ಬಿಡಬೇಕು. ಇಲ್ಲಿ ಎಲ್ಲರೂ ಒಂದೇ ಅನ್ನೋಂಥ ಮನೋಭಾವನೆ ಇದರಿಂದ ನಾವು ಇದೀವಿ ತಾಲೂಕಿನಲ್ಲಿ. ದಯವಿಟ್ಟು ಇದು ಏನಾದರೂ ಇಲ್ಲಿ ತಾಲೂಕಿನಲ್ಲಿ ಇದು ಮುಂದುವರೆದ್ರೆ ನಮ್ಮದು ಉಗ್ರ ಹೋರಾಟ ಐತಿ. ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದೋಳಿ ಬಣದ ವತಿಯಿಂದ ನಾನೊಬ್ಬ ತಾಲೂಕು ಅಧ್ಯಕ್ಷ ಇದೀನಿ. ನನ್ನ ಸಂಘಟನೆ ವತಿಯಿಂದ ನಾನು ಹೋರಾಟ ಮಾಡ್ತೀನಿ. ಇದು ಮುನ್ನ ನಾನು ಇದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ.